ನೀವು ಹೇಳೋದು ಕೇಳಿದ್ರೆ ನನಗೆ ಭಯ ಆಗ್ತಾ ಇದೆ. ನಮ್ಮ ಮನೆಯವರೆಲ್ಲ ನನಗೆ ಸಿಗಲ್ವಾ? ನನ್ನ ಜಾತಕದಲ್ಲಿ ಮತ್ತೆ ಅವ್ರ ಜೊತೆ ಬದುಕೋ ಅವಕಾಶ ನನಗಿಲ್ವಾ? ಅದು ಏನು ಅಂತ ಹೇಳಿ ಅಪ್ಪಾಜಿ. ನಿನ್ನ ಮನೆಯವರು ಮತ್ತೆ ನೀನು ಸಿಗ್ತಾರಿಲ್ಲ. ಮತ್ತೆ ನೀವೆಲ್ಲರೂ ಒಂದಾಗ್ತೀರಾ, ಅದಕ್ಕೆ ಯಾವ ಅಡ್ಡಿನೂ ಇಲ್ಲ. ಮತ್ತಿನ್ನೇನಪ್ಪಾಜಿ, ನನ್ನ ಜೀವನದಲ್ಲಿ ಇದಕ್ಕಿಂತ ಸಂತೋಷವಾದ ಸುದ್ದಿ ಇನ್ನೊಂದಿಲ್ಲ. ನಮ್ಮ ಮನೆಯವರೆಲ್ಲ ನನಗೆ ಸಿಕ್ಕಿದ್ರೆ ನನಗಷ್ಟೇ ಸಾಕು. ಮುಂದೆ ಏನೇ ಬಂದರೂ ಸರಿ, ಅದನ್ನ ನಾನು ಧೈರ್ಯವಾಗಿ ಎದುರಿಸ್ತೀನಿ. ನನ್ನ ಕುಟುಂಬದವ್ರು ಒಂದಾದ್ರೆ ಸಾಕು, ಎಂಥ ಸಮಸ್ಯೆ ಬಂದರೂ ಎದುರಿಸೋ ಶಕ್ತಿ ತಾನಾಗೆ ಬರುತ್ತೆ. ಎಂಥ ಸಮಸ್ಯೆ ಬಂದರೂ ನೀನು ಎದುರಿಸ್ತೀಯ ಅನ್ನೋದು ನನಗೆ ಗೊತ್ತು ಲಕ್ಷ್ಮಿ. ಆದರೆ ಎಂಥ ಸಮಸ್ಯೆ ಬಂದರೂ ನೀನು ಎದುರಿಸ್ತೀಯ ಅನ್ನೋದು ನನಗೆ ಗೊತ್ತು ಲಕ್ಷ್ಮಿ. ಆದರೆ ಆದ್ರೆ ಏನಪ್ಪಾಜಿ? ಏನು ಯೋಚನೆ ಮಾಡ್ತಿದ್ದೀರಾ ಅಪ್ಪಾಜಿ? ಏನು ಅಂತ ಹೇಳಿ. ಜೀವನದಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನೇ ಎದುರಿಸಿದ್ದೀನಿ. ಅದು ಏನೇ ಇದ್ರೂ ಸಹಿಸ್ಕೊಳ್ಳೋ ಶಕ್ತಿ ನನ್ನಲ್ಲಿದೆ. ಏನು ಹೇಳಿ ಲಕ್ಷ್ಮಿ, ಬರೋ ಸಮಸ್ಯೆಗಳನ್ನ ಎದುರಿಸ್ತೀಯ, ನೋವನ್ನ ಸಹಿಸ್ಕೊಳ್ತೀಯ. ನಿನ್ನ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ನಿಮ್ಮನ್ನೆಲ್ಲ ಬಿಟ್ಟು ಶಾಶ್ವತವಾಗಿ ದೂರ ಹೊರಟೋಗ್ತಾರೆ ಅಂದರೆ ಅದನ್ನು ನೀನು ಸಹಿಸ್ಕೊಳ್ತೀಯನಮ್ಮ. ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.